ಪಂಚ ಗ್ಯಾರಂಟಿಗಳಿಗೆ ನಾವು 50,000ಕ್ಕೂ ಹೆಚ್ಚು ಕೋಟಿ ಸ್ಪೆಂಡ್ ಮಾಡ್ತಿದ್ವಿ. ಭಾಳಷ್ಟು ಜನ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಇದು ಆಶಾದೀಪ ಆಗಿದೆ. ಈ ನಿಟ್ಟಿನಲ್ಲಿ ನಾವು ನಾಳೆ ಚಿಂತಾಮಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಚಿಂತಾಮಣಿಯಲ್ಲಿ ಬೃಹತ್ತಾದ ಗ್ಯಾರಂಟಿ ಯೋಜನೆಯ ಒಂದು ಯಶಸ್ವಿ ಮೀಟನ್ನು ಮಾಡ್ತಿದ್ವಿ. ಮತ್ತು ಅಲ್ಲೇ ಒಂದು ಪೆರೇಸಂದ್ರ ಸ್ಟೇಷನ್ ಉದ್ಘಾಟನೆನ ಅಲ್ಲಿಂದಲೇ ಮಾನ್ಯ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಕೈಯಲ್ಲಿ ನಾವು ಉದ್ಘಾಟನೆ ಮಾಡಿಸ್ತಿದ್ವಿ. ಖಂಡಿತವಾಗೂ ಈ ಗ್ಯಾರಂಟಿಗಳು ನಮ್ಮ ಸರ್ಕಾರದ ಜನಪರ ನಿಲುವುಗಳಿಂದ ನಾವು ಈ ಬಾರಿ 22ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ಭರವಸೆ ನಮ್ಮಲ್ಲಿ ಖಂಡಿತವಾಗೂ ಇದ್ದೇ ಇದೆ ಸರ್. ಟಿಕೆಟ್ ಘೋಷಣೆ ಸರ್, ಚಿಕ್ಕಬಳ್ಳಾಪುರದಲ್ಲಿ ನಡೀತಿದೆ. ನಾನು ಪ್ರತಿಯೊಂದು ವಿಚಾರದಲ್ಲೂ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ನಾನು ಸೇರಿದಂತೆ, ನಮ್ಮ ಸಚಿವರು ಸೇರಿದಂತೆ ಪಕ್ಷನಿಷ್ಠೆ ನಮ್ಮದು. ಪಕ್ಷ ಏನು ಹೇಳಿದ್ರೆ ಅದು ನಾವು ಕೇಳ್ತೀವಿ. ಈಗ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರನ್ನು ತಾವು ಪಟ್ಟಿ ತೆಗೆದು ನೋಡಿ. ಜಿಲ್ಲಾಧ್ಯಕ್ಷರು ಯಾರು 5 ವರ್ಷಕ್ಕಿಂತ ಹೆಚ್ಚಾಗಿ ಜಿಲ್ಲಾಧ್ಯಕ್ಷರಾಗಿದ್ದರು ಅವ್ರಿಗೆಲ್ಲ ನಾವು ಬೋರ್ಡ್ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಡಿಲೇ ಆಯಿತು. ಅದಕ್ಕೆ ಎಲ್ಲ ಪ್ರಾಧಿಕಾರಗಳಲ್ಲಿ ನಾವು ಜಿಲ್ಲಾಧ್ಯಕ್ಷರನ್ನೇ ಕೂರಿಸಿದ್ದೀವಿ. ಆ ಫಾರ್ಮಾಲಿಟಿನ ಚಿಕ್ಕಬಳ್ಳಾಪುರದಲ್ಲೂ ಫಾಲೋ ಮಾಡಿದ್ದೀವಿ. ಗೌರಿಬಿದನೂರು ಮೂಲವಾದಂಥ ಕೇಶವರೆಡ್ಡಿಯವರು ಕಷ್ಟದಲ್ಲಿ ಪಾರ್ಟಿ ನಡೆಸಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಟಫ್ ಟೈಮಲ್ಲಿ ಪಾರ್ಟಿ ನಡೆಸಿದ್ದಾರೆ. ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.